ಡಿಕ್ಕಿ ಹೊಡೆದು ಪೆಟ್ರೋಲ್ ಟ್ಯಾಂಕರ್ ಧಗಧಗನೆ ಹೊತ್ತಿ ಉರಿದಿರುವಂತಹ ಘಟನೆ ನಡೆದಿದೆ. ದೊಡ್ಡಬಳ್ಳಾಪುರದ 5ನೇ ಮೈಲಿ ಬಳಿ ಈ ಒಂದು ಭೀಕರ ಅಪಘಾತ ಸಂಭವಿಸಿದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಮರಕ್ಕೆ ಡಿಕ್ಕಿ ಹೊಡೆದು ಪೆಟ್ರೋಲ್ ಟ್ಯಾಂಕರ್ ದಗದಗನೆ ಹೊತ್ತಿ ಉರಿದಿರುವಂತಹ ಘಟನೆ ದೊಡ್ಡಬಳ್ಳಾಪುರದ 5ನೇ ಮೈಲಿ ಬಳಿ ನಡೆದಿದೆ. ಹಾಲಿನ ಟ್ಯಾಂಕರ್ಗೂ ವ್ಯಾಪಿಸಿದೆ ಈ ಒಂದು ಬೆಂಕಿಯ ಕೆನ್ನಾಲಿಗೆ. ಕ್ಷಣಾರ್ಧದಲ್ಲೇ ಹೊತ್ತಿ ಉರಿದಿದ್ದಾವೆ 2 ಲಾರಿಗಳು. 2 ಟ್ಯಾಂಕರ್ನಲ್ಲಿ ಇದ್ದಂತಹ ಚಾಲಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅತಿ ವೇಗವೇ ಅಪಘಾತಕ್ಕೆ ಕಾರಣ ಅನ್ನೋದರ ಕುರಿತು ಮಾಹಿತಿ ಸಿಗ್ತಾ ಇದೆ. ವೇಗವಾಗಿ ಬಂದಂತಹ ಪೆಟ್ರೋಲ್ ಟ್ಯಾಂಕರ್ ಮರಕ್ಕೆ ಡಿಕ್ಕಿಯನ್ನ ಹೊಡೆದಿದೆ. ಪಕ್ಕದಲ್ಲೇ ಇದ್ದಂತಹ ಹಾಲಿನ ಟ್ಯಾಂಕರ್ಗೂ ಈ ಬೆಂಕಿಯ ಕೆನ್ನಾಲಿಗೆ ವ್ಯಾಪಿಸಿದೆ. ಬೆಂಕಿಯನ್ನ ನಂದಿಸೋದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಡಿಕ್ಕಿ ಹೊಡಿತಾ ಇದ್ದಂತೆ ಹೊತ್ತಿ ಉರಿದಿದೆ ಪೆಟ್ರೋಲ್ ಟ್ಯಾಂಕರ್. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿಯಾಗಿ ಇಡೀ ಟ್ಯಾಂಕರ್ ಅನ್ನ ಆವರಿಸಿಕೊಂಡಿದೆ ಅನ್ನೋದನ್ನ ದೃಶ್ಯದ ಮುಖಾಂತರ ಗಮನಿಸಬಹುದು. ಮೊದಲೇ ಪೆಟ್ರೋಲ್ ಟ್ಯಾಂಕ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಪೆಟ್ರೋಲ್ಗೆ ಸ್ವಲ್ಪ ಬೆಂಕಿ ತಾಕಿದ್ರೆ ಸಾಕು, ಇಡೀ ಲಾರಿ ಯಾವ ರೀತಿಯಾಗಿ ಕ್ಷಣಾರ್ಧದಲ್ಲೇ ಹೊತ್ತಿ ಉರಿಯುತ್ತೆ ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸಬಹುದು. ಬೆಂಕಿಯ ಕೆನ್ನಾಲಿಗೆ ಅಥವಾ ಬೆಂಕಿ ಯಾವ ರೀತಿಯಾಗಿ ಆಕಾಶದ ಎತ್ತರಕ್ಕೆ ಜಿಗಿತಾ ಇದೆ ಅನ್ನೋದನ್ನ ಗಮನಿಸಬಹುದು, ಆವರಿಸಿಕೊಂಡಿದೆ ಅನ್ನೋದನ್ನ ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗಬಹುದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ 11ನೇ ಮೈಲಿ ಬಳಿ ಈ ಒಂದು ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ಅತಿ ವೇಗವಾಗಿ ಸಾಗ್ತಾ ಇತ್ತು ಪೆಟ್ರೋಲ್ ಟ್ಯಾಂಕರ್ ಅನ್ನೋದು ಸಿಗ್ತಾ ಇರುವಂತಹ ಮಾಹಿತಿ. ಲಾರಿ ನಿಯಂತ್ರಣಕ್ಕೆ ಸಿಕ್ಕಿಲ್ಲ, ಸೊ ಹಾಗಾಗಿ ಮರಕ್ಕೆ ಡಿಕ್ಕಿಯನ್ನ ಹೊಡೆದ ಪರಿಣಾಮ ಕ್ಷಣಾರ್ಧದಲ್ಲೇ ಬೆಂಕಿಗೆ ಆಹುತಿಯಾಗಿದೆ ಪೆಟ್ರೋಲ್ ಟ್ಯಾಂಕ್. ಅಪಘಾತದ ಬಳಿಕ ಪೆಟ್ರೋಲ್ ಟ್ಯಾಂಕರ್ ದಗದಗನೆ ಹೊತ್ತಿ ಉರಿದಿದೆ. ಇದರಲ್ಲಿ ಯಾರಿಗೂ ಕೂಡ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಂಕಿಯ ಜ್ವಾಲೆಗಳು ಪಕ್ಕದಲ್ಲೇ ರಿವರ್ಸ್ ತೆಗಿತಾ ಇದ್ದಂತಹ ಹಾಲಿನ ಟ್ಯಾಂಕರ್ಗೂ ಕೂಡ ವ್ಯಾಪಿಸಿಬಿಟ್ಟಿದೆ. ಪರಿಣಾಮ 2 ವಾಹನಗಳು ಬೆಂಕಿಗೆ ಆಹುತಿಯಾಗಿ ಬಹುತೇಕ ಸುಟ್ಟು ಕರಕಲಾಗಿವೆ. ಅತಿ ವೇಗದ ಚಾಲನೆ ಅಪಘಾತಕ್ಕೆ ಪ್ರಮುಖ ಕಾರಣ ಅಂತ ಹೇಳಿ ಪ್ರಾಥಮಿಕ ತನಿಖೆಯಿಂದ ಸಿಗ್ತಾ ಇರುವಂತಹ ಮಾಹಿತಿ.